ಹಲೋ ಫ್ರೆಂಡ್ಸ್, ಇವತ್ತು ಐಆರ್ಎಫ್ಸಿ ಐಪಿಒ ಅನಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಐಆರ್ಎಫ್ಸಿ ಅಂತಂದ್ರೆ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಐಪಿಒ ಬಿಟ್ಟಿದ್ದಾರೆ. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಐಆರ್ಎಫ್ಸಿ ನೋಡೋಣ. ಐಆರ್ಎಫ್ಸಿ ವಾಸ್ ಇನ್ಕಾರ್ಪೊರೇಟೆಡ್ ಆನ್ ಡಿಸೆಂಬರ್ 12, 1986. ಇದು ಇನ್ಕಾರ್ಪೊರೇಟೆಡ್ ಆಗಿದ್ದು 1986 ಅಲ್ಲಿ. ಎನ್ಬಿಎಫ್ಸಿ ಲೈಸೆನ್ಸ್ ಪಡ್ಕೊಂಡಿದ್ದು ಆನ್ ಫೆಬ್ರವರಿ 16, 1998 ಅಲ್ಲಿ. ಐಆರ್ಎಫ್ಸಿ ಬಾಂಡ್ ಟು ರೈಸ್ ಮನಿ ಅಂಡ್ ಟು ಫಂಡ್ ರಿಕ್ವೈರ್ಮೆಂಟ್ ಆಫ್ ಇಂಡಿಯನ್ ರೈಲ್ವೇಸ್. ಇಂಡಿಯನ್ ರೈಲ್ವೇಸ್ಗೆ ಏನ್ ಫಂಡ್ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನ ಐಆರ್ಎಫ್ಸಿ ಅವರು ಪ್ರೊವೈಡ್ ಮಾಡ್ತಾರೆ. ಇಟ್ ಈಸ್ wholly owned by the government of India. It is a government company wholly owned by the central government. It is crucial role in last 3 decades. ಅಂದ್ರೆ ಲಾಸ್ಟ್ 3 decades ಇಂದ ಇದು ವರ್ಕ್ ಮಾಡ್ತಾ ಇದೆ. ವೈ ಇಂಡಿಯನ್ ರೈಲ್ವೇಸ್ ನೀಡ್ ಮನಿ, ಅಂದ್ರೆ ಇಂಡಿಯನ್ ರೈಲ್ವೇಸ್ಗೆ ಮನಿ ಏನಕ್ಕೆ ಬೇಕಾಗುತ್ತೆ? ಫಸ್ಟ್ ಒನ್, ಫಾರ್ ಪರ್ಚೇಸಿಂಗ್ ರೋಲಿಂಗ್ ಸ್ಟಾಕ್ ಅಸೆಟ್ಸ್. ಅಂದ್ರೆ ರೋಲಿಂಗ್ ಸ್ಟಾಕ್ ಅಸೆಟ್ಸ್ ನ ಬೈ ಮಾಡೋದಕ್ಕೆ ಇಂಡಿಯನ್ ರೈಲ್ವೇಸ್ಗೆ ಮನಿ ಬೇಕಾಗಿರುತ್ತೆ. ಏನೇನ್ ರೋಲಿಂಗ್ ಅಸೆಟ್ಸ್ ಅಂತ ಯಾವ್ದೇದನ್ನ ಕರೀತಾರೆ ಅಂತಂದ್ರೆ ಕೋಚಸ್, ವ್ಯಾಗನ್ಸ್, ಟ್ರಕ್ಸ್, ಕಂಟೈನರ್ಸ್, ಕ್ರೇನ್ಸ್ ಎಕ್ಸೆಟ್ರಾ. ಇವನ್ನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಇಂಡಿಯನ್ ರೈಲ್ವೇಸ್ಗೆ ಮನಿ ಬೇಕಾಗುತ್ತೆ, ಇಲ್ಲ ಫಂಡ್ ಬೇಕಾಗುತ್ತೆ. ಆ ಫಂಡ್ ನ ಐಆರ್ಎಫ್ಸಿ ಅವರು ಪ್ರೊವೈಡ್ ಮಾಡ್ತಾರೆ. ದೆನ್ ಫಾರ್ ಪರ್ಚೇಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂದ್ರೆ ರೈಲ್ವೆ ಟ್ರ್ಯಾಕ್, ರೈಲ್ವೆ ಸ್ಟೇಷನ್ಸ್ ಇವೆಲ್ಲ ಬರ್ತವೆ. ಇದೆಲ್ಲ ಡೆವಲಪ್ ಮಾಡಬೇಕು, ಇಲ್ಲ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಫಂಡ್ ಬೇಕಾಗುತ್ತೆ ಇಂಡಿಯನ್ ರೈಲ್ವೇಸ್ಗೆ. ಆ ಫಂಡ್ ನ ಐಆರ್ಎಫ್ಸಿ ಅವರು ಪ್ರೊವೈಡ್ ಮಾಡ್ತಾರೆ. ಐಆರ್ಎಫ್ಸಿ ಇಸ್ ದ ಓನ್ಲಿ ಕಂಪನಿ ಇನ್ ಇಂಡಿಯಾ ಟು ಫೈನಾನ್ಸ್ ದ ಪ್ರಾಜೆಕ್ಟ್ ಫಾರ್ ಇಂಡಿಯನ್ ರೈಲ್ವೇಸ್. ಅಂದ್ರೆ ಇಂಡಿಯನ್ ರೈಲ್ವೇಸ್ ಏನೇನ್ ಪ್ರಾಜೆಕ್ಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ಡೆವಲಪ್ ಮಾಡೋದಕ್ಕೆ, ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಏನೇನ್ ಫಂಡ್ ಫೈನಾನ್ಸ್ ಬೇಕಿರುತ್ತೆ ಅದನ್ನೆಲ್ಲ ಐಆರ್ಎಫ್ಸಿ ಪ್ರೊವೈಡ್ ಮಾಡ್ತಾರೆ. ಇಟ್ ಈಸ್ ಓನ್ಲಿ ಒನ್ ಕಂಪನಿ ಇನ್ ಇಂಡಿಯಾ ಟು ಫೈನಾನ್ಸ್ ದ ಪ್ರಾಜೆಕ್ಟ್ ಫಾರ್ ಇಂಡಿಯನ್ ರೈಲ್ವೇಸ್. ದೆನ್ ಬಿಸ್ನೆಸ್ ಮಾಡೆಲ್ ನೋಡೋಣ. ಬಿಸ್ನೆಸ್ ಮಾಡೆಲ್ ಏನಂತಂದ್ರೆ ಅದು ಏನೇನ್ ವರ್ಕ್ ಮಾಡುತ್ತೆ, ಹೇಗ್ ವರ್ಕ್ ಮಾಡುತ್ತೆ ಅಂತ. It finances the acquisition of coaches, trucks, containers, cranes, trolleys, etc. for Indian Railways. ಅಂದ್ರೆ ಇಂಡಿಯನ್ ರೈಲ್ವೇಸ್ ಅಕ್ವಿಸಿಷನ್ ಮಾಡ್ಕೊಳ್ಳುತ್ತೆ. ಕೋಚಸ್ ನ, ಟ್ರಕ್ಸ್ ನ, ಕಂಟೈನರ್ಸ್ ನ, ಕ್ರೈನ್ಸ್ ನ, ಟ್ರಾಲೀಸ್ ನ ಎಲ್ಲಾನು ಅದು ಅಕ್ವಿಸಿಷನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಫಂಡ್ ಇಲ್ಲ ಫೈನಾನ್ಸ್ ಬೇಕಾಗುತ್ತಲ್ವಾ, ಆ ಫೈನಾನ್ಸ್ ನ ಐಆರ್ಎಫ್ಸಿ ಅವರು ಪ್ರೊವೈಡ್ ಮಾಡ್ತಾರೆ. Then IRFC give requirement asset to Indian Railway on lease basis. Then Indian Railway paid lease rent to IRFC. ಅಂದ್ರೆ IRFC ಅವರು ಇಂಡಿಯನ್ ರೈಲ್ವೇಸ್ಗೆ ಏನ್ ಅಸೆಟ್ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನ ಬೈ ಮಾಡ್ಬಿಟ್ಟು ಅವ್ರಿಗೆ ಲೀಸ್ ಬೇಸಿಸ್ ಮೇಲೆ ಕೊಡ್ತಾರೆ. ಆಮೇಲೆ ಇವರು ಇಂಡಿಯನ್ ರೈಲ್ವೇಸ್ ಅವರು ಪೇಯ್ಡ್ ಲೀಸ್ ರೆಂಟ್, ಅಂದ್ರೆ ಲೀಸ್ ರೆಂಟ್ ಅಂತ ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅಷ್ಟನ್ನ ಐಆರ್ಎಫ್ಸಿ ಅವ್ರಿಗೆ ಇವರು ಪೇಯ್ಡ್ ಮಾಡ್ಬೇಕಾಗುತ್ತೆ. ಲೀಸಿಂಗ್ ಆಫ್ ರೈಲ್ವೆ ಅಸೆಟ್ ಟು ರೈಲ್ವೆ ಡಿಪಾರ್ಟ್ಮೆಂಟ್. ದೆನ್ ನೋ ರಿಸ್ಕ್ ಆಫ್ ಎನ್ಪಿಎ, ಅಂದ್ರೆ ಎನ್ಪಿಎದು ರಿಸ್ಕ್ ಏನು ಇರೋದಿಲ್ಲ ಐಆರ್ಎಫ್ಸಿಲಿ. ಎನ್ಪಿಎ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಇದ್ರ ರಿಸ್ಕ್ ಏನು ಇರೋದಿಲ್ಲ. ನೆಕ್ಸ್ಟ್ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ ನೋಡೋಣ. ಟೋಟಲ್ ರೆವಿನ್ಯೂ ಏನು ಅರ್ನ್ ಮಾಡ್ತಾ ಇದೆ ಇಯರ್ ಟು ಇಯರ್ ಹೇಗೆ ಇನ್ಕ್ರೀಸ್ ಆಗಿದೆ ಅಂತ. ಇನ್ ಕ್ರೋರ್ಸ್ ಅಲ್ಲಿ ಇದೆ ಇದು. ಫೈನಾನ್ಷಿಯಲ್ ಇಯರ್ 2017 ಅಲ್ಲಿ 8,013 crore ಇತ್ತು. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ 18 ಅಲ್ಲಿ 9,267 crore ಆಯ್ತು. ನೆಕ್ಸ್ಟ್ ಫೈನಾನ್ಷಿಯಲ್ 19 ಅಲ್ಲಿ 11,133 crore. ನೆಕ್ಸ್ಟ್ ಫೈನಾನ್ಷಿಯಲ್ 20 ನಲ್ಲಿ 13,838 crore ಇದೆ. ಇದು ನೋಡಿದ್ರೆ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ ರೆವಿನ್ಯೂ. ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಗುಡ್ ರೆವಿನ್ಯೂ ಅರ್ನ್ ಮಾಡ್ತಾ ಇದೆ. ಇಟ್ ಈಸ್ ಅ ಗುಡ್ ಸೈನ್ ಟು ದಟ್ ಡೆವಲಪ್ಮೆಂಟ್ ಆಫ್ ಐಆರ್ಎಫ್ಸಿ ಕಂಪನಿ. ಇಟ್ ಈಸ್ ಗುಡ್ ಸೈನ್. ನೆಕ್ಸ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋಣ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತಂದ್ರೆ ಟ್ಯಾಕ್ಸ್ ಎಲ್ಲ ಕಟ್ಟಿದಾದ್ಮೇಲೆ ಏನ್ ಪ್ರಾಫಿಟ್ ಇದೆ ಇದ್ರದ್ದು ಇಯರ್ ಟು ಇಯರ್ ಏನ್ ಹೇಗೆ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಇದು ಕೂಡ ಇನ್ ಕ್ರೋರ್ಸ್ ಅಲ್ಲಿ ಇದೆ. ಇನ್ ಫೈನಾನ್ಷಿಯಲ್ ಇಯರ್ 17 ಅಲ್ಲಿ 921 crore ಇದೆ. ಫೈನಾನ್ಷಿಯಲ್ ಇಯರ್ 18 ಅಲ್ಲಿ 2,049 crore ಇದೆ. ಫೈನಾನ್ಷಿಯಲ್ ಇಯರ್ 19 ಅಲ್ಲಿ 2,255 crore ಇದೆ. ಫೈನಾನ್ಷಿಯಲ್ ಇಯರ್ 20 ನಲ್ಲಿ 3,659 crore ಇದೆ. ಇದನ್ನ ನೋಡೋದಾದ್ರೆ ಇದು ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಈ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಂತಂದ್ರೆ ಗುಡ್ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ಐಆರ್ಎಫ್ಸಿ ಅವರು. ಇಟ್ ಈಸ್ ಆಲ್ಸೋ ಗುಡ್ ಸೈನ್ ಟು ಐಆರ್ಎಫ್ಸಿ ಗ್ರೋತ್. ಆಮೇಲೆ ಸಮ್ ಫೈನಾನ್ಷಿಯಲ್ ಹೈಲೈಟ್ಸ್ ನೋಡೋಣ. ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆ 20%. ನೆಕ್ಸ್ಟ್ ರೆವಿನ್ಯೂ CAGR ಬಂದ್ಬಿಟ್ಟು 19% ಇದೆ. NPA ನಿಲ್ ಇದೆ. ಪ್ರಾಫಿಟ್ CAGR 12.28% ಇದೆ. PE ರೇಷಿಯೋ ಬಂದ್ಬಿಟ್ಟು 7.64 times ಇದೆ. EPS ಬಂದ್ಬಿಟ್ಟು 3.4 per share ಇದೆ. ನೆಕ್ಸ್ಟ್ IPO ಡೀಟೇಲ್ ನೋಡೋಣ. IPO ಓಪನಿಂಗ್ ಡೇಟ್ ಬಂದ್ಬಿಟ್ಟು January 18th.
IPO ಕ್ಲೋಸಿಂಗ್ ಡೇಟ್ ಬಂದು January 20th. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 per ಈಕ್ವಿಟಿ ಶೇರ್ ಇದೆ. IPO ಪ್ರೈಸ್ ಬಂದ್ಬಿಟ್ಟು 25 rupees to 26 rupees ಪರ್ ಶೇರ್ ಇದೆ. ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು 575 ಶೇರ್ ಇದೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 575 ಶೇರ್ಸ್. ಮಿನಿಮಮ್ 1 ಲಾಟ್ ಬೈ ಮಾಡಬೇಕಾಗುತ್ತೆ. 575 ಶೇರ್ಸ್. ಅಮೌಂಟ್ ಎಷ್ಟಾಗುತ್ತೆ ಅಂದರೆ 14,950 ಆಗುತ್ತೆ ಟೋಟಲ್ ಅಮೌಂಟು 1 ಲಾಟ್ ತಗೊಂಡ್ರೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 13 ಲಾಟ್ಸ್ ತಗೋಬಹುದು. ಟೋಟಲ್ ನಂಬರ್ ಆಫ್ ಶೇರ್ಸ್ ಬಂದ್ಬಿಟ್ಟು 7,475 ಆಗುತ್ತೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1,94,350. ಇದು ಮ್ಯಾಕ್ಸಿಮಮ್ ಅಮೌಂಟ್ ಅಂಡ್ ಮ್ಯಾಕ್ಸಿಮಮ್ ಲಾಟ್. ಇದು ಎಲ್ಲ IPO ಡೀಟೇಲ್ಸ್ ಲಿಸ್ಟ್. Thank you for watching My Capital. Please subscribe and like and share.